ಮಧ್ಯಾಹ್ನ ಅಡುಗೆ ಶುರು ಮಾಡಿದ್ದೀನಿ. ಇವತ್ತಿನ ಸ್ಪೆಷಲ್ಲು ಮಾವಿನ ಹಣ್ಣಿನ ಒಬ್ಬಟ್ಟು, ಮೈದಾ, ಚಿರೋಟಿ ರವೆ ಇದು ಎರಡೂ ತೊಗೊಂಡು ನಾನು ಈ ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ. ಮತ್ತು ಹೂರಣ ರೆಡಿ ಮಾಡ್ತಿದ್ದೀನಿ. ಮ್ಯಾಂಗೋದು ಪಲ್ಪ್ ಎಲ್ಲ ತೊಗೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿನಲ್ಲಿ ಅದು ಗ್ರೈಂಡ್ ಆಗಬೇಕು. ಆಮೇಲೆ ಗ್ರೈಂಡ್ ಮಾಡಿರೋದನ್ನು ಒಂದು ಪ್ಯಾನ್ಗೆ ಶಿಫ್ಟ್ ಮಾಡಬೇಕು. ಅದು ಸ್ವಲ್ಪ ನೀರು ಬಿಡೋದಕ್ಕೆ ಶುರುವಾಗುತ್ತೆ ಬಾಯ್ಲ್ ಆಗ್ತಾ. ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಮ್ಯಾಂಗೋದಲ್ಲೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ಅದಾದಮೇಲೆ ಚಿರೋಟಿ ರವೆನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಒಂದೇ ಸತಿ ಹಾಕಿದ್ರೆ ಗಂಟಾಕೋ ಚಾನ್ಸಸ್ ಇರುತ್ತೆ. ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊತಿರ್ತೀವಿ, ಅದೇ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊತಾನೇ ಇರಬೇಕು. ನಮಗೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಅದು ಅರ್ಥ ಮಾಡ್ಕೋಬೇಕು ಇದ್ರದ್ದು ಹೂರಣ ಚೆನ್ನಾಗಿ ರೆಡಿ ಆಗಿದೆ ಅಂತ. ಹೂರಣ ಎಲ್ಲ ರೆಡಿ ಆದಮೇಲೆ ನಾನು ಅರ್ಧ ತೆಂಗಿನಕಾಯಿ ಓಲ್ದು ತುರಿ ತೊಗೊಂಡಿದ್ದೆ. ಅದ್ರ ಜೊತೆಯಲ್ಲಿ ಏಲಕ್ಕಿ ಕೂಡ ಆ್ಯಡ್ ಮಾಡಿದ್ದೆ, ಒಂದು 5ರಿಂದ 6. ನೀವು ಅದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ಹೂರಣ ಏನು ರೆಡಿ ಆಗಿರುತ್ತೆ ಅದ್ರ ಜೊತೆಯಲ್ಲಿ ತಿರುಗಿಸ್ಕೊಂಡು ಮತ್ತೆ ಬೇಯೋದಕ್ಕಿಡಬೇಕು. ಅದು ಸ್ವಲ್ಪ ಬೇಯ್ತಾ ಪ್ಯಾನನ್ನು ಅಂಟ್ಕೊಳ್ಳಲ್ಲ, ಪ್ಯಾನ್ನ ಬಿಟ್ಟು ಬರ್ತಿರುತ್ತೆ ಅದು. ಆವಾಗ ನಮಗೆ ಗೊತ್ತಾಗುತ್ತೆ, ಓ ಇದು ಹೂರಣ ಈಗ ರೆಡಿ ಆಗಿದೆ ಅಂತ. ನಾವು ನೀಟಾಗಿ ನೋಡ್ಕೋಬೇಕು. ನೋಡಿ ಇಲ್ಲಿ ಪ್ಯಾನಿಗೆ ಅದು ಒಂಚೂರು ಹತ್ತತಾನೇ ಇಲ್ಲ. ಈ ಥರ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ನಾವು ಏನು ಕಣಕ ರೆಡಿ ಮಾಡಿರ್ತೀವಿ ಸೇಮ್ ಅದಕ್ಕೆ ಈ ಸ್ಟಫ್ನ ಹಾಕಿ ಸೇಮ್ ಒಬ್ಬಟ್ಟನ್ನ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿಕೊಂಡು ಬೇಯಿಸ್ಕೋಬೇಕು. ಎರಡೂ ಕಡೆಯಲ್ಲೂ ತುಪ್ಪನ ಆ್ಯಡ್ ಮಾಡ್ಕೊಂಡು ನಾವು ಬೇಯಿಸ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಬ್ಬಟ್ಟು. ನನಗೆ ಮುಂಚೆನೇ ಗೊತ್ತಿದ್ದರೆ ಯಾವಾಗಲೂ ಟ್ರೈ ಮಾಡಿಬಿಡ್ತಿದ್ದೆ. ನಾನು ಅಂದ್ಕೊಂಡೆ ಚೆನ್ನಾಗಿರುತ್ತೋ ಇಲ್ಲೋ ಅಂತ ಡೌಟಲ್ಲೇ ಮಾಡಿದೆ. ಫಸ್ಟ್ ಟೈಮ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮ್ಯಾಂಗೋ ಫ್ಲೇವರ್ ಇಷ್ಟ ಆಗುತ್ತೆ ಅವರಿಗೆ ಡೆಫಿನೆಟ್ಟಾಗಿ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು.